ನಿನ್ನೆ ಬಿಡದಿಯಲ್ಲಿ ಸ್ಟೋನ್ ಪೆಲ್ಟಿಂಗ್ ಆಯಿತು, ಪೊರ್ಕೆ ಇಟ್ಕೊಂಡು ಅಧಿಕಾರಿಗಳಿಗೆ ಸಿಬ್ಬಂದಿಗೆ ತರಾಟೆಗೆ ತಗೊಂಡಿದ್ದಾರೆ. ಇದನ್ನ ಯಾವ ತರ ನೋಡ್ತೀರಿ? ಯಾಕಂದ್ರೆ ಈ ಯೋಜನೆ ಬೇಡ, ಕೈ ಬಿಡಿ ಅಂತ ರೈತರು ಮನವಿ ಮಾಡ್ತಿರುವಂತದ್ದು, ವಿಪಕ್ಷಗಳು ಕೂಡ ಆಗ್ರಹ ಮಾಡ್ತಿದೆ. ನೋಡಿ, ಇವತ್ತು ಒಂದು ಪ್ರದೇಶ ಅಭಿವೃದ್ಧಿ ಆಗಬೇಕಾದ್ರೆ ಒಂದು ಟೌನ್ಶಿಪ್ ಬೇಕಾ ಬೇಡವಾ? ನಾವೆಲ್ಲ ಹೇಳ್ತೇವೆ ಬೆಂಗಳೂರು ಅಂತಾರಾಷ್ಟ್ರೀಯ ಮಟ್ಟದ ಸ್ಥಾನಕ್ಕೆ ಹೋಗಬೇಕು, ನಾವು ಇನ್ನೊಂದು ವಿಚಾರ ಆಗಬೇಕು, ನಾವು ಬೆಂಗಳೂರು ಬೇರೆ ದೇಶಕ್ಕಿಂತ ನಾವು ಉನ್ನತ ಸ್ಥಾನಕ್ಕೆ ಹೋಗುವಂತೆಲ್ಲ ಪೊಟೆನ್ಶಿಯಲಿಟಿ ಇದೆ ಅಂತ ಹೇಳಿದೆ. ನಮ್ಮಲ್ಲಿ ಸುಸಜ್ಜಿತವಾದ ಟೌನ್ಶಿಪ್ಗಳು ಬೇಕಾ ಬೇಡವಾ ಅಲ್ಲಿ ಪ್ರಶ್ನೆ. ಟೌನ್ಶಿಪ್ ಬೇಕು ಅಂತ ಹೇಳಿದ್ರೆ ಎಲ್ಲಿಯಾದರೂ ಮಾಡಲೇಬೇಕು ಒಂದು ಕಡೆ. ಸೊ ಅದನ್ನೇ ಬಹುಶಃ ಇಂದಿನ ಸರ್ಕಾರ ಇದ್ದಾಗಲೇ ಇದಕ್ಕೆಲ್ಲ ಕೂಡ ಆದೇಶಲೊಮ್ಮೆ ಕೂಡ ಆಯಿತು. ಇದರಲ್ಲಿ ಅದನ್ನೇ ದೂರದರ್ಶಿ ಇಟ್ಕೊಂಡು ಬೆಂಗಳೂರಿನ ಮತ್ತು ರಾಜ್ಯದ ಜನತೆ ಹಿತದೃಷ್ಟಿ, ರಾಜ್ಯದ ಜನತೆ ಅಭಿವೃದ್ಧಿ ಗುರಿಯಲ್ಲಿಟ್ಟುಕೊಂಡು ಮಾನ್ಯ ಮುಖ್ಯಮಂತ್ರಿಗಳು ವಿಶೇಷವಾದ ಆ ಒಂದು ಆಸಕ್ತಿ ವಹಿಸಿ ಇಡೀ ಸರ್ಕಾರವೇ ಈಗ ಅದನ್ನಲ್ಲಿ ಮಾಡಲಿಕ್ಕೆ ತೀರ್ಮಾನ ಮಾಡಿದೆ. ಅಲ್ಲಿ ಕೆಲವರು ಅದನ್ನು ಒಪ್ತಾರೆ, ಕೆಲವರನ್ನು ಒಪ್ಪೋದಿಲ್ಲ. ಎಲ್ಲರ ಹತ್ರ ಕೇಳಿ ಎಲ್ಲ ಕೂಡ ಮಾಡ್ಲಿಕ್ಕೆ ಆಗ್ತದ? ಈ ದೇಶದಲ್ಲಿ ಅಬ್ಜೆಕ್ಷನ್ ಇಲ್ಲದೆ ಏನಾದರೂ ಒಂದು ಒಳ್ಳೆಯ ಕೆಲಸ ಆಗಿದೆಯಾ? ಇಂದಿರಾ ಗಾಂಧಿ ಅವರು ಕಲರ್ ಟಿವಿ ತಂದಾಗಲೂ ಕೂಡ ಅದಕ್ಕೆ ಅಬ್ಜೆಕ್ಷನ್ ಮಾಡಿದ್ರು. ಅವರೀಗ ವೀಲ್ ಚೇರ್ ಅಲ್ಲಿ ಕೂತ್ಕೊಂಡು ಅದನ್ನು 100 ಚಾನೆಲ್ ಅನ್ನು ಕೂತ್ಕೊಂಡು ಟಿವಿ ನೋಡ್ತಾ ಇದ್ದಾರೆ. ರಾಜೀವ್ ಗಾಂಧಿ ಕಂಪ್ಯೂಟರ್ ತಂದಾಗಲೂ ಕೂಡ ಟೀಕೆ ಮಾಡಿದ್ರು. ಈಗ ಅವರ ಮೊಮ್ಮಕ್ಕಳೆಲ್ಲ ಕೂಡ ಕಂಪ್ಯೂಟರ್ ಇಂಜಿನಿಯರಿಂಗ್ ಕೂಡ ಇವತ್ತು ಆಗಿದ್ದಾರೆ. ಮನಮೋಹನ್ ಸಿಂಗ್ ಅವರು ಇವತ್ತು ಲಿಬರಲೈಸೇಷನ್ ಪಾಲಿಸಿ ತಂದಾಗಲೂ ಕೂಡ ಇವತ್ತು ತಂದ್ರು. ಅವರೆಲ್ಲ ಕೂಡ ಬೆನ್ಸ್ ಕಾರಲ್ಲಿ ಸುತ್ತಾಡ್ತಾ ಇವತ್ತು ಇದ್ದಾರೆ. ಅಬ್ಜೆಕ್ಷನ್ ಅದೇನು ಕೂಡ ಆಗಲಿಲ್ಲ. ಯಾವುದೆಲ್ಲ ಅಬ್ಜೆಕ್ಷನ್ ಬಂದಿದ ಮುಂದಿನ ದಿನಗಳಲ್ಲಿ ಅದು ಜನರಿಗೆ ಮತ್ತು ಅವರ ಮೊಮ್ಮಕ್ಕಳಿಗೆ, ಕುಟುಂಬಸ್ಥರಿಗೆ ಎಲ್ಲರೂ ಕೂಡ ಖಂಡಿತವಾಗಿ ಇವತ್ತು ಪ್ರಯೋಜನ ಇವತ್ತು ಆಗ್ತದೆ. ನನ್ನ ಅನಿಸಿಕೆ ವೈಯಕ್ತಿಕವಾಗಿ ಇವಾಗ ಬೆಂಗಳೂರು ಮಾತ್ರ ಅಲ್ಲ, ಸಣ್ಣ ಸಣ್ಣ ಟೌನ್ನಲ್ಲಿ ಮಂಗಳೂರಿನಂಥ ಜಿಲ್ಲೆ, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮತ್ತು ನಮ್ಮ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಕೂಡ ಈ ರೀತಿಯ ಸ್ಯಾಟಲೈಟ್ ಟೌನ್ಶಿಪ್ ಮಾಡಲೇಬೇಕು. ನಿನ್ನೆ ಬಿಡದಿಯಲ್ಲಿ ಸ್ಟೋನ್ ಪೆಲ್ಟಿಂಗ್ ಆಯಿತು, ಪೊರ್ಕೆ ಇಟ್ಕೊಂಡು ಅಧಿಕಾರಿಗಳಿಗೆ ಸಿಬ್ಬಂದಿಗೆ ತರಾಟೆಗೆ ತಗೊಂಡಿದ್ದಾರೆ. ಇದನ್ನ ಯಾವ ತರ ನೋಡ್ತೀರಿ? ಯಾಕಂದ್ರೆ ಈ ಯೋಜನೆ ಬೇಡ, ಕೈ ಬಿಡಿ ಅಂತ ರೈತರು ಮನವಿ ಮಾಡ್ತಿರುವಂತದ್ದು, ವಿಪಕ್ಷಗಳು ಕೂಡ ಆಗ್ರಹ ಮಾಡ್ತಿದೆ. ನೋಡಿ, ಇವತ್ತು ಒಂದು ಪ್ರದೇಶ ಅಭಿವೃದ್ಧಿ ಆಗಬೇಕಾದ್ರೆ ಒಂದು ಟೌನ್ಶಿಪ್ ಬೇಕಾ ಬೇಡವಾ? ನಾವೆಲ್ಲ ಹೇಳ್ತೇವೆ ಬೆಂಗಳೂರು ಅಂತಾರಾಷ್ಟ್ರೀಯ ಮಟ್ಟದ ಸ್ಥಾನಕ್ಕೆ ಹೋಗಬೇಕು, ನಾವು ಇನ್ನೊಂದು ವಿಚಾರ ಆಗಬೇಕು, ನಾವು ಬೆಂಗಳೂರು ಬೇರೆ ದೇಶಕ್ಕಿಂತ ನಾವು ಉನ್ನತ ಸ್ಥಾನಕ್ಕೆ ಹೋಗುವಂತೆಲ್ಲ ಪೊಟೆನ್ಶಿಯಲಿಟಿ ಇದೆ ಅಂತ ಹೇಳಿದೆ. ನಮ್ಮಲ್ಲಿ ಸುಸಜ್ಜಿತವಾದ ಟೌನ್ಶಿಪ್ಗಳು ಬೇಕಾ ಬೇಡವಾ ಅಲ್ಲಿ ಪ್ರಶ್ನೆ. ಟೌನ್ಶಿಪ್ ಬೇಕು ಅಂತ ಹೇಳಿದ್ರೆ ಎಲ್ಲಿಯಾದರೂ ಮಾಡಲೇಬೇಕು ಒಂದು ಕಡೆ. ಸೊ ಅದನ್ನೇ ಬಹುಶಃ ಇಂದಿನ ಸರ್ಕಾರ ಇದ್ದಾಗಲೇ ಇದಕ್ಕೆಲ್ಲ ಕೂಡ ಆದೇಶಲೊಮ್ಮೆ ಕೂಡ ಆಯಿತು. ಇದರಲ್ಲಿ ಅದನ್ನೇ ದೂರದರ್ಶಿ ಇಟ್ಕೊಂಡು ಬೆಂಗಳೂರಿನ ಮತ್ತು ರಾಜ್ಯದ ಜನತೆ ಹಿತದೃಷ್ಟಿ, ರಾಜ್ಯದ ಜನತೆ ಅಭಿವೃದ್ಧಿ ಗುರಿಯಲ್ಲಿಟ್ಟುಕೊಂಡು ಮಾನ್ಯ ಮುಖ್ಯಮಂತ್ರಿಗಳು ವಿಶೇಷವಾದ ಆ ಒಂದು ಆಸಕ್ತಿ ವಹಿಸಿ ಇಡೀ ಸರ್ಕಾರವೇ ಈಗ ಅದನ್ನಲ್ಲಿ ಮಾಡಲಿಕ್ಕೆ ತೀರ್ಮಾನ ಮಾಡಿದೆ. ಅಲ್ಲಿ ಕೆಲವರು ಅದನ್ನು ಒಪ್ತಾರೆ, ಕೆಲವರನ್ನು ಒಪ್ಪೋದಿಲ್ಲ. ಎಲ್ಲರ ಹತ್ರ ಕೇಳಿ ಎಲ್ಲ ಕೂಡ ಮಾಡ್ಲಿಕ್ಕೆ ಆಗ್ತದ? ಈ ದೇಶದಲ್ಲಿ ಅಬ್ಜೆಕ್ಷನ್ ಇಲ್ಲದೆ ಏನಾದರೂ ಒಂದು ಒಳ್ಳೆಯ ಕೆಲಸ ಆಗಿದೆಯಾ? ಇಂದಿರಾ ಗಾಂಧಿ ಅವರು ಕಲರ್ ಟಿವಿ ತಂದಾಗಲೂ ಕೂಡ ಅದಕ್ಕೆ ಅಬ್ಜೆಕ್ಷನ್ ಮಾಡಿದ್ರು. ಅವರೀಗ ವೀಲ್ ಚೇರ್ ಅಲ್ಲಿ ಕೂತ್ಕೊಂಡು ಅದನ್ನು 100 ಚಾನೆಲ್ ಅನ್ನು ಕೂತ್ಕೊಂಡು ಟಿವಿ ನೋಡ್ತಾ ಇದ್ದಾರೆ. ರಾಜೀವ್ ಗಾಂಧಿ ಕಂಪ್ಯೂಟರ್ ತಂದಾಗಲೂ ಕೂಡ ಟೀಕೆ ಮಾಡಿದ್ರು. ಈಗ ಅವರ ಮೊಮ್ಮಕ್ಕಳೆಲ್ಲ ಕೂಡ ಕಂಪ್ಯೂಟರ್ ಇಂಜಿನಿಯರಿಂಗ್ ಕೂಡ ಇವತ್ತು ಆಗಿದ್ದಾರೆ. ಮನಮೋಹನ್ ಸಿಂಗ್ ಅವರು ಇವತ್ತು ಲಿಬರಲೈಸೇಷನ್ ಪಾಲಿಸಿ ತಂದಾಗಲೂ ಕೂಡ ಇವತ್ತು ತಂದ್ರು. ಅವರೆಲ್ಲ ಕೂಡ ಬೆನ್ಸ್ ಕಾರಲ್ಲಿ ಸುತ್ತಾಡ್ತಾ ಇವತ್ತು ಇದ್ದಾರೆ. ಅಬ್ಜೆಕ್ಷನ್ ಅದೇನು ಕೂಡ ಆಗಲಿಲ್ಲ. ಯಾವುದೆಲ್ಲ ಅಬ್ಜೆಕ್ಷನ್ ಬಂದಿದ ಮುಂದಿನ ದಿನಗಳಲ್ಲಿ ಅದು ಜನರಿಗೆ ಮತ್ತು ಅವರ ಮೊಮ್ಮಕ್ಕಳಿಗೆ, ಕುಟುಂಬಸ್ಥರಿಗೆ ಎಲ್ಲರೂ ಕೂಡ ಖಂಡಿತವಾಗಿ ಇವತ್ತು ಪ್ರಯೋಜನ ಇವತ್ತು ಆಗ್ತದೆ. ನನ್ನ ಅನಿಸಿಕೆ ವೈಯಕ್ತಿಕವಾಗಿ ಇವಾಗ ಬೆಂಗಳೂರು ಮಾತ್ರ ಅಲ್ಲ, ಸಣ್ಣ ಸಣ್ಣ ಟೌನ್ನಲ್ಲಿ ಮಂಗಳೂರಿನಂಥ ಜಿಲ್ಲೆ, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮತ್ತು ನಮ್ಮ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಕೂಡ ಈ ರೀತಿಯ ಸ್ಯಾಟಲೈಟ್ ಟೌನ್ಶಿಪ್ ಮಾಡಲೇಬೇಕು.